ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಹೇಳಿದ್ದೆ ನನ್ನ ಪ್ರೆಗ್ನೆನ್ಸಿ ಜರ್ನಿಲಿ ಲಾಸ್ಟಲ್ಲಿ ಏನೆಲ್ಲ ತೊಂದರೆ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಕೊನೆವರೆಗೂ ನೋಡಿ. ನಿಮಗೂ ಏನಾದರೂ ಯಾವ ಪಾಯಿಂಟ್ ಆಫ್ ಟೈಮಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಪುಟ್ಟು ಮನೆ ಜೊತೆ ಒಂದು ಪುಟ್ಟು ಮೆಂಬರು ನಮ್ಮ ಜೀವನದಲ್ಲಿ ಆ್ಯಡ್ ಆಗ್ತಾರೆ ಅಂತ ಫುಲ್ ಖುಷಿಯಾಗಿದ್ವಿ. ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಂತ್ಲಿ ಚೆಕಪ್ ಮಾಡಿಸ್ಕೊತಾ ಇದ್ದೆ. ಎಲ್ಲ ಮಂತ್ಲಿ ಚೆಕಪ್ಸ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ನಾರ್ಮಲಾಗೇ ಬರ್ತಿತ್ತು, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಿದ್ರು. ಅದರಲ್ಲಿ ಲಾಸ್ಟಲ್ಲಿ ಈ ಥರ ಒಂದು ಶಾಕಿಂಗ್ ನ್ಯೂಸ್ ನಮಗೆ ಅಂತ ಕಾದಿರುತ್ತೆ ಅಂತ ನಾನು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಮನೇಲೂ ಅಷ್ಟೇ ಎಲ್ಲರೂ ಖುಷಿಯಾಗಿದ್ರು, ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ರು. ನನ್ನ ಮಗ ಅಂತೂ ಫುಲ್ ಎಕ್ಸೈಟೆಡ್ ಆಗಿ ಎಲ್ಲ ಅವ್ನ ಆಟ ಸಾಮಾನೆಲ್ಲ ತೆಗೆದು ತೊಳೆದು ಎಲ್ಲ ರೆಡಿ ಮಾಡ್ಕೋತಿದ್ದ. ಹೀಗೆ ಎಲ್ಲ ಸೆಟ್ರೇಟ್ ಆಗ್ತಾಯಿತ್ತು ಒಂದು ಕಡೆಯಿಂದ. ಇನ್ನೂ ನಾವು ಹಳೆ ಮನೇಲೇ ಇದ್ವಿ. ಒಂದು 5 ಡೇ ಡಿಸೆಂಬರ್ 21 ನನಗೆ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಮತ್ತು ಅವತ್ತು ಮನೇಲಿ ಯಾರೂ ಇರಲಿಲ್ಲ, ನಾನು ನಮ್ಮ ಯಜಮಾನ್ರು ಇಬ್ಬರೇ. ನಮ್ಮ ಅಮ್ಮ ಬಂದು ಅವ್ರ ತವ್ರ ಮನೆಗೆ ಹೋಗಿದ್ರು. ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಡಿಸೆಂಬರ್ 21 ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬಂದು ಮಲಗಿ ಬೆಳಗ್ಗೆ ಎದ್ದು ಎದ್ದೇಳಿದ್ರೆ ನನಗೆ ಸ್ವಲ್ಪ ಲೈಟಾಗಿ ನೋವು ಸ್ಟಾರ್ಟ್ ಆಯಿತು. ನಮ್ಮ ಮನೆಯವರು ಹೊಸ ಮನೆಗೆ ಅಂದ್ಬಿಟ್ಟು ಸ್ವಿಚ್ ಬೋರ್ಡ್ಸ್ ತಂದಿದ್ರು, ಅದನ್ನು ನೋಡ್ಕೊಂಡು ಕೂತಿದ್ದೆ. ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಇಲ್ಲ ನನಗೆ ಇದು ಲೇಬರ್ ಪೇಯ್ನೇ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದರೆ ಆಯಿತು, ಲಾಸ್ಟ್ 9 ಮಂತ್ ಸ್ಕ್ಯಾನಿಂಗು ಮಾಡಿಸ್ಕೊಂಬನ್ನಿ, ಮಗು ಪೊಸಿಷನ್ ನೋಡಿಕೊಂಡು ನಾವು ಫರ್ದರ್ ನೋಡೋಣ ಅಂತ ಹೇಳಿದ್ರು. ನಾನು ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ ನಾನು ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ಮತ್ತು ನನಗೇನು ಅಂತ ಎಲ್ಲರೂ ನನ್ನ ನೋಡಿ ಅದ್ರೋದು, ನೀನು ಪ್ರೆಗ್ನೆಂಟ್ ಥರ ಇದೆಯಾ, ಏನು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತೀಯಾ, ಎಷ್ಟೆಷ್ಟು ದೂರ ಎಲ್ಲ ಬ್ರೈಡಲ್ ವರ್ಕ್ ಅಂತೆಲ್ಲ ಹೋಗ್ತೀಯ ಅಂತ. ನಾನು ಹಾಗೇ ಹೋಗ್ತಿದ್ದೆ. ನಾನು ಲಾಸ್ಟ್ ಪ್ರೆಗ್ನೆಂಟ್ ಟೈಮಲ್ಲೂ ನಾನು 8 ಮಂತ್ಸಲ್ಲಿ ಇಲ್ಲಿ ನಾನು ಒಬ್ಬಳೇ ಸಿಂಗಲ್, ಕಾರಣಾಂತರಗಳಿಂದ ನನ್ನ ಜೊತೆ ಯಾರೂ ಬರೋಕ್ಕಾಗಲಿಲ್ಲ. ನಾನು ಒಬ್ಬಳೇ ಚಿತ್ತೂರ್ವರೆಗೂ ಹೋಗಿ ನಾನು ಬ್ರೈಡಲ್ ಮೇಕಪ್ನ ಮುಗಿಸ್ಕೊಂಬಂದಿದ್ದೆ. ಅಷ್ಟು ಸ್ಟ್ರಾಂಗಾಗಿ, ಅಷ್ಟು ಹೆಲ್ದಿಯಾಗಿದ್ದೆ. ಅದು ನಾನು ಹೆಲ್ದಿಯಾಗಿದ್ದೆ, ಮಗು ನಾನು ಹೊಟ್ಟೆ ಒಳಗಡೆನೂ ಹೆಲ್ದಿಯಾಗಿತ್ತು, ರಿಪೋರ್ಟ್ಸ್ ಎಲ್ಲನೂ ಚೆನ್ನಾಗಿತ್ತು. ಬಟ್ ಈ ಥರ ಒಂದು ರಿಪೋರ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಡಾಕ್ಟ್ರ್ ಕೈ ಕೊಟ್ವಿ. ಡಾಕ್ಟ್ರ್ ಸಡನ್ನಾಗಿ ನೋಡಿಬಿಟ್ಟು, ಇಲ್ಲ ಇದು ಲಿವರ್ ಸುತ್ತ ಮಗುಗೆ ನೀರು ತುಂಬ್ಕೊಂಡಿದೆ, ಇಲ್ಲಿ ಆಗಲ್ಲ, ಬೆಟರ್ ನೀವು ವಾಣಿ ವಿಲಾಸಕ್ಕೆ ಹೋಗ್ಬಿಡಿ ಅಂತ ಸಡನ್ನಾಗಿ ಹೇಳಿದಾಗ ಜೀವ ಕೈಕಾಲು ನಮಗೇನು ಓಡಲಿಲ್ಲ. ನನ್ನ ಮನೆಯವ್ರನ್ನ ಕರೆದು ಹೇಳಿದ್ರು. ಬಟ್ ನನಗೆ ಅಲ್ಪ ಸ್ವಲ್ಪ ವಿಷಯ ಗೊತ್ತಾಯಿತು. ನಂಗೆ ಆ ಪೇಯ್ನ್ ಒಳಗಡೆ ಏನು ಅಂತಲೇ ಗೊತ್ತಾಗಲಿಲ್ಲ. ಸಡನ್ನಾಗಿ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ವಾಣಿ ವಿಲಾಸಕ್ಕೆ ಹೋದ್ವಿ. ಅಲ್ಲಿ ಹೋದರೆ 300 to 400 ಮೋರ್ ದೆನ್ ಅಷ್ಟೇ ಇದ್ದರು ಅನಿಸುತ್ತೆ. ಅಷ್ಟು ಜನ ಇದ್ದಾರೆ. ಆ ಜನಗಳ ಮಧ್ಯೆ ನಂಗೆ ನೋವು ಸ್ಟಾರ್ಟ್ ಆಗಿದೆ. ನಾನು ಅಟೆಂಡ್ ಮಾಡೋಕ್ಕೆ ಯಾರೂ ಬರ್ತಿಲ್ಲ. ಲಿಟ್ರಲಿ ಹೆಂಗಾಗೋಯ್ತು ಅಂದರೆ ನಾನು ಆಸ್ಪತ್ರೆಯಿಂದ ಆಚೆ ಹೋಗಲ್ಲ, ಮುಗೀತು ನನ್ನ ಕತೆ ಅಂದ್ಕೊಂಡ್ಬಿಟ್ಟೆ. ಆ ಟೈಮಲ್ಲಿ ದೇವ್ರು ಬಂದಂಗೆ ನಮ್ಮ ರಿಲೇಟಿವ್ ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದರು. ಅವ್ರು ಬಂದರು. ಅವ್ರು ಬಂದುಬಿಟ್ಟು, ಬೇಡ ಪ್ರೈವೇಟಿಗೆ ಹೋದರೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಈ ಕಷ್ಟದಲ್ಲಿ ಇನ್ನೂ ಕಷ್ಟ ಆಗ್ಬಿಡ್ತೆ, ಬೇಡ ಅಂದ್ಬಿಟ್ಟು ಅವ್ರು ಅಲ್ಲೇ ನನಗೆ ಡೆಲಿವರಿ ಮಾಡಿಸ್ಕೊಟ್ರು. ಅವಕ್ಕ ಬಂದಿರಲಿಲ್ಲ ಅಂದರೆ ನನ್ನ ಕತೆ ಏನಾಗ್ತಿತ್ತೋ ದೇವ್ರಿಗೆ ಗೊತ್ತು. ಒಂದು ಕಡೆ ಫೈನಾನ್ಷಿಯಲಿ ಫುಲ್ ಟೈಟ್ ಆಗಿದೆ, ಒಂದು ಕಡೆ ಮಗುಗೆ ಈ ಥರ ಇಶ್ಯೂ ಅಂತ ಹೇಳಿದ್ದಾರೆ. ಫೈನಲಿ ಆ ಪೇಯ್ನಲ್ಲಿ ಒಂದು ದಿನ ಎಲ್ಲ ಪೇಯ್ನ್ ತಿಂದೆ. ಎಷ್ಟು ನೋವು ತಿಂದೆ ಅಂದರೆ ಅಪ್ಪ, ನನ್ನ ಫಸ್ಟ್ ಡೆಲಿವರಿ ಇಷ್ಟೆಲ್ಲ ನನಗೆ ಅನುಭವನೇ ಆಗಿಲ್ಲ. ಕೊನೆಗೂ ನಾನು ಅಂದ್ಕೊಂಡಾಗೆ ನಮ್ಮ ಮನೆಗೆ ಪುಟ್ಟು ಲಕ್ಷ್ಮಿ ಬಂದಳು. ಆ ಪೇಯ್ನು ಇನ್ನೂ ನೆನೆಸ್ಕೊಂಡ್ರೆ ಕೈಕಾಲೆಲ್ಲ ಅದರುತ್ತೆ. ನನಗೆ ತುಂಬಾ ಕಷ್ಟ ಆಯಿತು. ಕೊನೆಗೆ ಆ ಕಷ್ಟದಲ್ಲೂ ಒಂದು ಖುಷಿ ಅಂದರೆ ನನ್ನ ಮಗನಿಗೆ ತಂಗಿ ಹುಟ್ಟಿದ್ಲು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಅಷ್ಟೆಲ್ಲ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ ನನ್ನ ಮಗನಿಗೆ ತಂಗಿನೇ ಹುಟ್ಟಬೇಕು ಅಂತ. ಫೈನಲಿ ನನ್ನ ಮಗು ನನ್ನ ಕೈಗೆ ಬಂತು. ಬಟ್ ಆದರೂ ಆ ಖುಷಿನ ಹಾರ್ಟ್ಫುಲಿ ನಾನು ಸೆಲೆಬ್ರೇಟ್ ಮಾಡೋಕ್ಕೆ ಆಗಲಿಲ್ಲ. ಅಲ್ಲೂ ಒಂದು ಟ್ವಿಸ್ಟ್ ಆಯಿತು. ಒಂದು ಶಾಕಿಂಗ್ ನ್ಯೂಸ್ ಅಂತಂದರೆ, ಮಗು ಲಿವರ್ ಸುತ್ತ ನೀರಲ್ಲ, ಹಾರ್ಟಲ್ಲಿ ಹೋಲಿದೆ ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಅಂದರೆ ಒಂದು ದಿನ ಆದಮೇಲೆ, ಡೆಲಿವರಿ ಆಗಿ ಒಂದು ದಿನ ಆದಮೇಲೆ ಹೇಳಿದ್ರು. ಒಂದು ದಿನ ಫುಲ್ಲು ನನ್ನ ಮಗುನೇ ನೋಡಿಲ್ಲ, ICU ಇಟ್ಟಿದ್ರು. ಪ್ಲಸ್ ಮಗುಗೆ ಹಾಲೇ ಇರಲಿಲ್ಲ. 2 ಡೇಸ್ವರೆಗೂ ನನ್ನ ಮಗುಗೆ ಹಾಲೇ ಕೊಟ್ಟಿಲ್ಲ. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಟ್ಲೀಸ್ಟ್ ಫಾರ್ಮುಲಾ ಮಿಲ್ಕ್ ಸಜೆಸ್ಟ್ ಮಾಡ್ತಾರೆ. ಬಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾವು ಫಾರ್ಮುಲಾ ಹಾಲು ಕೊಡೋಂಗಿಲ್ಲ. ಆ ತಾಯಿದೆ ಅಲ್ಲ, ಯಾವುದೇ ಬೇರೆ ತಾಯಿ ಇದೆ ಹಾಲಾದರೂ ಕುಡಿಸ್ಬೇಕೇ ಹೊರತು ಫಾರ್ಮುಲಾ ಹಾಲು ಸಜೆಸ್ಟ್ ಮಾಡೋದು ಇಲ್ಲ, ಕೊಡೋದು ಇಲ್ಲ. ಸ್ಟ್ರಿಕ್ಟ್ಲಿ ಅವರು ಅವಾಯ್ಡ್ ಮಾಡಿರ್ತಾರೆ. ನಾನಂತೂ ಹಾಲನ್ನ ಆ ಟೈಮಲ್ಲಿ ಯಾವ ಜಾತಿ ಭೇದ ಭಾವ ಏನೂ ಇರಲ್ಲ. ನಿಜವಾಗ್ಲೂ ಯಾರ ಹತ್ರನೂ ಹೋಗ್ಬಿಟ್ಟು ನನ್ನ ಮಗುಗೊಂಚೂರು ಹಾಲು ಕೊಡಿ ಅಂತ ಭಿಕ್ಷೆ ಬೇಡ್ದಂಗೆ ಬೇಡಿದ್ದೀನಿ. ಆ ಟೈಮಲ್ಲಿ ನಮ್ಮಮ್ಮ ನನ್ನ ಜೊತೆಲಿಲ್ಲ. ಯಾಕಂದರೆ ಅವ್ರಿಗೆ ನಮ್ಮ ಮಂಡಿ ನೋವು ಇರೋದ್ರಿಂದ ವಾಣಿ ವಿಲಾಸ ದೊಡ್ಡ ಹಾಸ್ಪಿಟ್ಲ್ ಅಲ್ವಾ, ಹೇಗೆ ಓಡಾಡ್ತಾರೆ ಪಾಪ. ನನ್ನ ಜೊತೆ ನಮ್ಮ ಯಜಮಾನ್ರು ಇದ್ದು ನೋಡಿಕೊಂಡ್ರು. ಮತ್ತು ದೇವ್ರ ಥರ ಆ ಟೈಮಲ್ಲಿ ಶಶಿ ಅಕ್ಕ ಬಂದುಬಿಟ್ಟು ನನ್ನ ಜೊತೆ ಇದ್ದು ಮಗುಗೆ ನೋಡ್ಕೊಂಡಾಗ ಪಕ್ಕದಲ್ಲೇ ನಿಂತ್ಕೊಂಡು ಹೆರಿಗೆ ಮಾಡಿಸಿದ್ರು. ನಿಜವಾಗ್ಲೂ ದೇವರು ಯಾರ ಮುಖಾಂತರ ಆದರೂ ಕಷ್ಟ ಸಮಯದಲ್ಲಿ ಕೈ ಹಿಡಿತೆ ನನ್ನ ಮಾತ್ರ ನಿಜ. ಕೊನೆಗೂ ಆ ಕಷ್ಟ ಕುಸುಕುಗಳ ಮಧ್ಯೆ ನನ್ನ ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಆಸ್ಪತ್ರೆ ಅಷ್ಟು ನರಕ
ಎಲ್ಲೂ ಇಲ್ಲ. ಸ್ಪೆಷಲ್ ವಾರ್ಡ್ ಇತ್ತು, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೂ ಮೀರಿಸೋ ಥರ ಫೆಸಿಲಿಟೀಸ್ ಇತ್ತು, ಎಲ್ಲ ಓಕೆ. ಅಲ್ಲಿ ಇನ್ನೊಂದು ಡ್ರಾಬ್ಯಾಕ್ ಏನು ಅಂದರೆ, ಪೇರೆಂಟ್ಸ್ಗೆ ಅವ್ರು ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಹೊರತು ಅದನ್ನು ಪೇರೆಂಟ್ಸ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಲ್ಲ. ನಾನು ಟೆನ್ಷನ್ ಆಗಿ ಪ್ರೈವೇಟ್ ಸುಮ್ಮನೆ ಏನು ಟ್ರೀಟ್ಮೆಂಟ್ ಮಾಡ್ತಾನೆ ಇದ್ರು ಮಗುಗೆ. ಬಟ್ ನಾನು ಸ್ಕ್ಯಾನಿಂಗ್ 2-3 ಸರಿ ಸ್ಕ್ಯಾನಿಂಗ್ ಕರ್ಕೊಂಡು ಕರ್ಕೊಂಬರೋರು ಏನೂ ಹೇಳ್ತಿರ್ಲಿಲ್ಲ. 7 ಡೇಸಲ್ಲೇ ಇಟ್ಕೊಂಡ್ರು. ನನಗೆ ಲಾಸ್ಟ್ 1 ಡೇ ತುಂಬ ಕೋಪ ಬಂದ್ಬಿಟ್ಟು ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದೆ, ದಯವಿಟ್ಟು ನನ್ನ ಮಗುಗೆ ಏನಾಗಿದೆ ಹೇಳಿ, ಪೇರೆಂಟ್ಸಿಗೆ ಗೊತ್ತಿರಬೇಕಲ್ವ, ಏನಾಗಿದೆ ಅಂತ ಗೊತ್ತಿರಬೇಕಲ್ವ ಅಂತ. ನೀವೇನು ತಲೆ ಕೆಡಿಸ್ಕೊಬೇಡಿ, ಮಗು ಆರೋಗ್ಯವಾಗಿದೆ, ಬೆಳೀತಾ ಬೆಳೀತಾ ಆ ಹೋಲು ಕಮ್ಮಿ ಆಗ್ತಾ ಬರುತ್ತೆ. ಯೂಶ್ವಲಿ ಎಲ್ಲ ಮಗುಗೂ ಅಲ್ಲಿ ಸಣ್ಣ ಹೋಲ್ ಅಂತ ಇದ್ದೇ ಇರುತ್ತೆ. ರೈಟ್ ವೆಂಟ್ರಿಕಲಿಂದ ಲೆಫ್ಟ್ ವೆಂಟ್ರಿಕಲ್ಗೆ ಒಂದು ಸಣ್ಣ ಹೋಲ್ ಇದ್ದೇ ಇರುತ್ತೆ ಬ್ಲಡ್ ಪಂಪ್ ಆಗಲಿಕ್ಕೆ. ಅವ್ರು ಹೇಳಿದ್ದು ಈ ರೀತಿ, ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅವ್ರು ಹೇಳಿದ ರೀತಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಆ ಹೋಲು ನಿಮ್ಮ ಮಗುಗೆ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ, ಅದು ಬೆಳೀತಾ 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 ತಾನಾಗೆ ಕ್ಲೋಸ್ ಆಗುತ್ತೆ. ನಿಮ್ಮ ಕನ್ಫರ್ಮೇಷನ್ಗೆ 6 ಮಂತ್ಸ್ಗೆ ಒಂದ್ಸರಿ ಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ನಂಗೆ ತಾಯಿ ಮನಸ್ಸಲ್ವಾ, ನನಗೆ ಯಾರು ಎಷ್ಟೇ ಹೇಳಿದ್ರು ಅದನ್ನು ಇದು ಮಾಡೋಕ್ಕಾಗ್ತಿಲ್ಲ. ಆಮೇಲೆ ಡ್ಯೂಟಿ ಡಾಕ್ಟ್ರು ಮತ್ತು ಹಾರ್ಟ್ ಸರ್ಜನ್ ಅಂತ ಇರ್ತಾರಲ್ಲ, ಅವರೆಲ್ಲ ಬಂದುಬಿಟ್ಟು ಅವ್ರು ಬಂದು ಹೇಳಿ ನಮಗೆ, ಇಲ್ಲ ಇದೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಡಿಸ್ಚಾರ್ಜ್ ಸಮನಿಗೆ ಸೈನ್ ಮಾಡಿ ಕೊಟ್ಟರು. ಆವಾಗ ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವ್ರಿಗೂ ಕನ್ಫರ್ಮ್ ಆಗೋವರೆಗೂ ಅವರು 100% ಡಿಸ್ಚಾರ್ಜ್ ಮಾಡಲ್ಲ. ಸೊ ಹಂಗಾಗಿ ನಂಗೆ ಸ್ವಲ್ಪ ಧೈರ್ಯ ಬಂತು. ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ನಮಗೊಂದು ಅಸಂಪ್ಷನ್ ಇರುತ್ತಲ್ವ, ಪ್ರೈವೇಟಲ್ಲಾದರೆ ದುಡ್ಡಿನ ಆಸೆಗೆ ಏನಾದರೂ ಒಂದು ಹೇಳ್ತಾರೆ ಅಂತ. ಬಟ್ ನನಗೇನು ಕನ್ಫರ್ಮೇಷನ್ ಸಿಕ್ಕಿದ್ದು ಅಂದರೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ನಮ್ಮನ್ನ ಇಟ್ಕೊಂಡು ಅವ್ರಿಗೆ ಏನು ಲಾಭ. 8 ಡೇಸ್ ಇಟ್ಕೊಂಡಿದ್ರು. ನನಗೆ ನಾರ್ಮಲ್ ಡೆಲಿವರಿ 3 ದಿನಕ್ಕೆ ಡಿಸ್ಚಾರ್ಜ್ ಮಾಡೋ ಕಡೆ 8 ಡೇಸ್ ಇಟ್ಕೊಂಡು ಮಾನಿಟ್ರ್ ಮಾಡಿ ಮಗುಗೆ ಏನೂ ಇಲ್ಲ ಅಂತ ಕನ್ಫರ್ಮೇಷನ್ ಸಿಕ್ಕಾದಮೇಲೆ ಅವ್ರು ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು. ಅದೊಂದು ಧೈರ್ಯದಿಂದ ನನಗೆ ಸ್ವಲ್ಪ ಮನಸ್ಸು ನಿರಾಳ ಆಯಿತು. ಬಟ್ ಇವಾಗಲೂ ನನಗೆ ಅದೊಂದು ಆತಂಕ ಇದ್ದೇ ಇದೆ. ನನ್ನ ಮಗು ಸ್ವಲ್ಪ ದೊಡ್ಡದಾದಮೇಲೆ ಈ ಮನೆದೆಲ್ಲ ಮುಗಿಸ್ಕೊಂಡು ಖಂಡಿತ ಅದು ನನ್ನ ಮನಸ್ಸು ತಾಯಿ ಹೃದಯಕ್ಕೆ ಅನಿಸ್ತಿದೆ, ಖಂಡಿತ ನನ್ನ ಮಗಳಿಗೇನೂ ತೊಂದರೆ ಆಗಿರಲ್ಲ. ಇಲ್ಲ ಅಂದಿದ್ರೆ ಅವ್ರು ಅಷ್ಟು ಸುಲಭವಾಗಿ ಡಿಸ್ಚಾರ್ಜ್ ಮಾಡ್ತಿರ್ಲಿಲ್ಲ. ಅದೊಂದು ಖುಷಿಯಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ಧೈರ್ಯ ಬಂತು. ಮನೆ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಮೇಲೆ ಎಲ್ಲರ ಹತ್ರನೂ ವಿಚಾರಿಸ್ತಿದ್ದೆ, ಗೂಗಲ್ ಮಾಡೋದು, ಅದ್ರಲ್ಲಿ ನೋಡೋದು. ಬಟ್ ಅದ್ರಲ್ಲಿ ಹೇಳ್ತಾಯಿದ್ರು 2.5 mm ಮೇಲ್ಗಡೆ ಇದ್ದರೆ ಆಪ್ರೇಷನ್ ಬೇಕಾಗುತ್ತೆ, ಅದ್ರ ಒಳಗಡೆ ಇದ್ದರೆ ಆಪ್ರೇಷನ್ ಬೇಕಾಗಲ್ಲ ಅಂತ ಹೇಳೋದು. ಆವಾಗ ನಾನು ರಿಪೋರ್ಟ್ ಇಟ್ಕೊಂಡು ನೋಡೋದು, ಇದೇ ಥರ ಒಂಥರ ಮನೋರೋಗಿ ಥರ ಆಗಿಬಿಟ್ಟಿದೆ. ಬಟ್ ಆಮೇಲೆ ಎಲ್ಲರೂ ಧೈರ್ಯ ಹೇಳ್ತಾ ನನಗೆ ಸ್ವಲ್ಪ ಮನಸ್ಸು ಸ್ಥಿಮಿತಕ್ಕೆ ಬಂತು. ಹಾಗಾಗಿ ನನ್ನ ಮಗುಗೆ ನಾನು ಇನ್ನೂ ಸ್ಕ್ಯಾನಿಂಗ್ ಮಾಡಿಸಿಲ್ಲ. ಒಂದು ಕಡೆ ಆತಂಕನೂ ಇದೆ, ಒಂದು ಕಡೆ ಭಯನೂ ಇದೆ, ಒಂದು ಕಡೆ ಇಲ್ಲ ಏನೂ ಆಗಿರಲ್ಲ ಅನ್ನೋ ಧೈರ್ಯನೂ ಇದೆ. ಬಟ್ ಮಾಡಿಸ್ತೀನಿ ಖಂಡಿತ. ಆದರೆ ಎಲ್ಲರೂ ಹೇಳ್ತಾರೆ ಈಗ ಅದು ಎಲ್ಲ ಕಾಮನ್ನು, ಎಲ್ಲ ಮಗುಗೂ ಹೇಳ್ತಾರೆ ಆ ಥರ ಅಂತ ಹೇಳ್ತಾರೆ. ಬಟ್ ಆದರೆ ತಾಯಿಗೆ ಮಗು ವಿಷಯದಲ್ಲಿ ಯಾವುದು ಕಾಮನ್ ಅಂತ ಅನಿಸೋದೇ ಇಲ್ಲ. ಈ ಥರ ಸಿಚುವೇಶನ್ ನಿಮಗೇನಾದರೂ ಬರೋದು ಬೇಡ. ಅಕಸ್ಮಾತ್ ಬಂದರೆ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಆ ಒಂದು ಡೆಲಿವರಿ ಆದಮೇಲೆ ಎಷ್ಟು ಬಾಡಿ ಮೆಂಟಲಿ ಫಿಸಿಕಲಿ ವೀಕ್ ಆಗಿರುತ್ತೆ ಅಂದರೆ, ನಾನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಮನೆ ಅದು ಇದು ಅಂತ ಹೇಳ್ಬಿಟ್ಟು. ತುಂಬ ನೆಗ್ಲೆಕ್ಟ್ ಮಾಡಿ ಟ್ಯಾಬ್ಲೆಟ್ಸ್ನ ನೆಟ್ಟಿಗೆ ತೊಗೊಳ್ತಿರ್ಲಿಲ್ಲ. ಅದೇನೆಲ್ಲ ನಾನು ಸಫರ್ ಮಾಡ್ತಿದ್ದೀನಿ ಅಂತ ನಾನು ಯಾವತ್ತಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕೊನೆವರೆಗೂ ನೋಡಿ. ದುಡ್ಡು ಕೊಟ್ಟು ಏನು ಬೇಕಾದ್ರೂ ಕೊಂಡ್ಕೋಬೋದು, ಅನುಭವಗಳಿರುತ್ತಲ್ಲ ಅದನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಯಾರ ಜೊತೆ ಅದು ಶೇರ್ ಮಾಡಿದಾಗೆ ಅದು ನಮಗೆ ಗೊತ್ತಾಗೋದು. ಆವಾಗಲೇ ನಮಗೂ ಧೈರ್ಯ ಬರೋದು, ಇನ್ನೊಬ್ಬರ ಜೀವನದಲ್ಲೂ ಹೀಗಾಗಿದೆ ಅಂತ ಒಂದು ಧೈರ್ಯ ಸಿಗುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.